ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚೆನ್ನಾಗಾಯ್ತು ಪೂಜೆ. ಓ ಚೆನ್ನಾಗಾಯ್ತಪ್ಪ. ಏನು ಮಾಡ್ತಿದ್ಯಮ್ಮ ನೀನು? ಬಿಡು, ಹಾಗೆಲ್ಲ ಮಾಡಬಾರ್ದು. ನೀವೇ ಹೇಳಿದ್ರಲ್ಲ ಮಾವ, ನಾನು ನಿಮ್ಮ ಮಗಳಿದ್ದಾಗೆ ಅಂತ. ನಿಮ್ಮ ಮಗಳಾಗಿ ನಿಮ್ಮ ಕಾಲೋತ ಪರ್ಮಿಷನ್ ನನಗಿಲ್ವಾ? ಮಗಳಾಗಷ್ಟು ಮಾಡಬಾರ್ದಾ? ಅಯ್ಯೋ, ಅದು ಹಾಗಲ್ಲಮ್ಮ. ಇನ್ನು ಹೇಗೆ ಮಾವ? ಜೀವ ಕಾಲೊತ್ತಿದ್ರೆ, ಅಪೇಕ್ಷಾ ಕಾಲೊತ್ತಿದ್ರೆ ಒತ್ತಿಸ್ಕೊಳ್ತೀರಾ. ಅದೇ ನಾನು ಒತ್ತುತ್ತೀನಿ ಅಂದರೆ ಹಾಗಲ್ಲ ಅಮ್ಮ, ಹೀಗಲ್ಲ ಅಮ್ಮ ಅಂತ ಹೇಳ್ತೀರಾ. ದಿಸ್ ಇಸ್ ನಾಟ್ ಫೇರ್ ಮಾವ. ಮಕ್ಕಳಲ್ಲೇ ಭೇದ ಭಾವ ಮಾಡ್ತಿದ್ದೀರಾ ನೀವು. ಇರ್ಲಿ ಬಿಡ್ರಿ, ಅವಳಿಗೇನೋ ನಿಮ್ಮ ಸೇವೆ ಮಾಡಬೇಕು ಅನ್ನಿಸ್ತಾ ಇದ್ದೆ. ಮಾಡಲಿ ಬಿಡಿ. ಹ್ಞೂ ಅಪ್ಪ, ಇಂಥ ಅಪಾರ್ಚುನಿಟಿ ಎಲ್ರಿಗೂ ಸಿಗಲ್ಲ. ಕಾಲು ಒತ್ತಲಿ ಬಿಡಿ. ಆಯಿತು ಕಂದ, ಪರ್ಮಿಷನ್ ಗ್ರ್ಯಾಂಟೆಡ್. ನೀನು ನನ್ನ ಕಾಲನ್ನು ಒತ್ತಬಹುದು, ಯಾವಾಗ ಬೇಕಾದರೂ ಒತ್ತಬಹುದು. ಥ್ಯಾಂಕ್ ಯು ಮಾವ. ಮಾವ, ಇಷ್ಟೊಂದು ಕಷ್ಟಪಟ್ಟು ಸುಸ್ತು ಮಾಡಿಕೊಂಡು ಮೈಕೈ ನೋವು ಮಾಡಿಕೊಂಡು ಹರಕೆ ಹೊತ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಇದೆಲ್ಲ ಮಾಡೋ ನೆಸೆಸಿಟಿ ಇದೆಯಾ ಮಾವ? ನೆಸೆಸಿಟಿ ಅಲ್ಲಮ್ಮ, ಇದು ನಮ್ಮ ಡ್ಯೂಟಿ. ನೋಡು, ನಮ್ಮ ಮೈಕೈ ನೋವಿಗಿಂತ ನಮ್ಮ ಮಕ್ಕಳ ಸುಖ ಸಂತೋಷ ನಮಗೆ ಮುಖ್ಯ. ನಿನಗೆ ಮಗು ಆದರೆ ಅದು ಬರೀ ನಿನಗೆ ಮಾತ್ರ ಖುಷಿ ಕೊಡಲ್ಲಮ್ಮ, ಅಥವಾ ಜೀವನಕ್ಕೆ ಮಾತ್ರ ಖುಷಿ ಕೊಡಲ್ಲ, ಈ ಮನೆಯವ್ರು ಎಲ್ರಿಗೂ ಖುಷಿ ಕೊಡುತ್ತೆ. ಮಗುಗೋಸ್ಕರ ಇವರು ಹರಕೆ ಎಲ್ಲ ಹೊತ್ಕೋತಾರೆ. ಅಂಥದ್ರಲ್ಲಿ ನಾನು ಮಗುನೇ ತೆಗೆಸಿ ಬಂದಿದ್ದೀನಿ. ಎಂಥ ಸೆಲ್ಫಿಶ್ ನಾನು. ಹಲೋ, ಹೇಳ. ನಮ್ದೇನಿರುತ್ತಪ್ಪ, ನಮ್ದು ಈಗಾಗಲೇ ಮದುವೆ ಆಗಿ 2 ಮಕ್ಕಳು ಆಗೋಯ್ತು. ವಿಷಯ ಏನಿದ್ರು ನಿಮ್ದೇನಪ್ಪ, ಟ್ರೆಂಡಿಂಗಲ್ಲಿರೋ ಜೋಡಿ ತಾವೇನೇ. ಈಗ ಎಲ್ರ ಬಾಯಲ್ಲೂ ನಿಮ್ಮದೇ ಹೆಸರು. ಜೋಡಿ ಅಂದರೆ ನಿಮ್ಮ ಥರ ಇರಬೇಕು ಅಂತ ಎಲ್ಲರೂ ಮಾತಾಡ್ಕೊತಾನೆ ಇರ್ತಾರೆ. ನೋ ಬ್ಯಾಡ್ ಕಾಮೆಂಟ್ಸ್, ಎಲ್ಲ ಗುಡ್ ಕಾಮೆಂಟ್ಸೇ. ಎಲ್ಲರೂ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಗೆಳೆಯ. ಸರಿ ಸರಿ, ಈಗ ಫೋನ್ ಯಾತಕ್ಕೆ ಮಾಡಿದ್ದು ಅದನ್ನ ಹೇಳು. ಅದೇನಪ್ಪ, ತಮ್ಮ ಜಂಬೂ ಸವಾರಿ ಹೊರಡ್ತಾ ಎಲ್ಲಿವರೆಗೂ ಬಂತು ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಹೌದು, ಹೊರಟಿದ್ದೀನಿ. ನಾನು ಭೂಮಿಕಾ ಒಟ್ಟಿಗೆ ಹೋಗ್ತಾ ಇದ್ದೆ, ನನ್ನ ಪಕ್ಕದಲ್ಲೇ ಇದ್ದಾರೆ ಅವರು. ಓಕೆ 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 ಓಕೆ. ಈಗ ನಾನು ಬೇರೆ ಥರ ಏನು ಮಾತಾಡಬಾರ್ದು ಅಂತ ಇಂಡೈರೆಕ್ಟಾಗಿ ಹಿಂಟ್ ಕೊಡ್ತಾ ಇದ್ದೆ. ಆಯ್ತಪ್ಪ, ಏನು ಮಾತಾಡಲ್ಲ. ಈಗ ಫಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಏಯ್, ನಾವು ಎಲ್ಲಿಗಾರ ಹೋಗ್ತೀವಿ, ನಿಮ್ಗೆ ಯಾಕೆ ಹೇಳ್ಬೇಕು? ಇಡ ಫೋನು. ಕೇಳ ಕಟ್ ಮಾಡ್ಬಿಡ್ತಾನಲ್ಲ. ಮಾಡ್ತಾನೆ, ಮಾಡಲೇಬೇಕು. ಸೊ ನೀವು ಆನಂದ್ ಅವ್ರಿಗೆ ಹೇಳಿಲ್ವಾ ನಾವೆಲ್ಲ ಹೋಗ್ತಿದ್ದೀವಿ ಅಂತ? ನಿಮ್ಗೆ ಹೇಳಿಲ್ಲ, ಅವಂಗೆ ಹೇಳಿ ನಾನು. ಸರಿ, ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಈ ಮಾತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಿದ್ದು ಹೇಳ್ತಿದ್ದೀರಾ ಅಥವಾ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಹೇಳ್ತಿದ್ದೀರಾ? ಇದು ಸರ್ಪ್ರೈಸಾ ಅಥವಾ ಕನ್ಫ್ಯೂಷನಾ? ಸರ್ಪ್ರೈಸ್ ಅನ್ಕೊಡಿ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತು ನನಗೆ, ಏನೋ ಪಕ್ಕಾ ಪ್ಲಾನ್ ಮಾಡಿದ್ದೇನೆ. ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಿರ್ಬೋದು? ಮುಖ್ಯವಾದ ವಿಷಯ, ಕಿಸ್ಸು, ಚುಂಬನ, ಮುತ್ತು, ಕೊಡ್ಲೇಬೇಕಪ್ಪ. ಏನಪ್ಪ ಮಾಡಲಿ ಈಗ? ಇವ್ನು ಎಲ್ಲಿಗೆ ಕರ್ಕೊಂಡು ಹೋಗ್ಲಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚೆನ್ನಾಗಿದೆಯಾ? ಪ್ರೊಫೈಲ್ ಹಿಸ್ಟ್ರಿ ಚೆನ್ನಾಗಿದೆಯಾ ಅಂತ ಕೇಳಿದೆ. ಹಾಂ ಸರ್, ಚೆನ್ನಾಗಿದೆ. ಅಡ್ಜಸ್ಟ್ ಮಾಡ್ಕೋಬೋದಾ ಸರ್? ಪೊಸಿಷನ್ನು ನೀನು ಓದಿರೋದಕ್ಕಿಂತ ನಾವು ಕೊಡೋ ಕೆಲಸ ಸ್ವಲ್ಪ ಚಿಕ್ಕದು, ಅಡ್ಜಸ್ಟ್ ಮಾಡ್ಕೋತೀಯಾ ಅಂತ ಕೇಳಿದೆ. ಆಗಲಿ ಸರ್. ಕಾಂಪ್ರಮೈಸ್? ವಾಟ್? ಏನಂದ್ರೆ? ಏನಿಲ್ಲ, ಸ್ಯಾಲರಿ ಸ್ವಲ್ಪ ಕಮ್ಮಿ ಬಂದರೆ ಕಾಂಪ್ರಮೈಸ್ ಆಗ್ತೀಯಾ ಅಂತ ಕೇಳಿದೆ. ಹೆದರ್ಬೇಡ ಆಶಾ, ಇಲ್ಲಿ ಯಾರು ನೀನು ಏನು ಮಾಡಲ್ಲ. ಗಂಡನ್ ಕಳ್ಕೊಂಡ್ಮೇಲೆ ತುಂಬ ಫೀಲ್ ಆಗುತ್ತೆ.
ಐ ಕ್ಯಾನ್ ಫೀಲ್ ಇಟ್. ಹೆದರ್ಬೇಡ, ನಾನು ನಿನ್ ಒಳ್ಳೆ ಫ್ರೆಂಡ್ ಆಗಿ ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ನಿನಗೆ ರಜಾ ಬೇಕಾ ತಗೋ, ನನಗೆ ಕೇಳಬೇಕು ಅಂತಾನೆ ಇಲ್ಲ. ರಜಾ ಮುಗಿದ್ಮೇಲೆ ನಾನು ಹೇಳಿದ್ರೆ ಓಕೆ. ಯಾಕೆ ಏನು ಅಂತ ನಾನು ಕೇಳೋದೇ ಇಲ್ಲ. ಅಕಸ್ಮಾತ್ ದಿನ ಸಂಬಳ ಜಾಸ್ತಿ ಬೇಕಾ ಅದನ್ನು ಕೇಳೋ, ಕೊಟ್ಬಿಡ್ತೀನಿ. ನನ್ನ ಕಾರ್ಡೇ ತಗೊಬಿಡು. ಯಾಕೆ ಅಂದರೆ ಒಂಟಿ ಹೆಣ್ಣಿಗೆ ನೂರಾರು ಆಸೆ ಇರುತ್ತೆ. ಆ ಆಸೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಸಾಯಬಾರ್ದು ಅನ್ನೋದೇ ನನ್ನ ಉದ್ದೇಶ. ನಿನಗೆ ಪ್ರಮೋಷನ್ ಬೇಕಾ ಕೇಳು, ನಿನಗಿಂತ ಪೋಸ್ಟ್ ಬೇಕು ಅಂತ ಕೈ ತೋರಿಸಿ ಕೇಳು, ಕೊಟ್ಬಿಡ್ತೀನಿ. ಒಟ್ಟಿನಲ್ಲಿ ಈ ಆಫೀಸ್ನಲ್ಲಿ ನೀನು ನನ್ನ ಜೊತೆ ಕ್ಲೋಸ್ ಆಗಿ ಇದ್ಬಿಟ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಏನಪ್ಪ ಈ ಮ್ಯಾನೇಜರು ನನ್ನ ಕೆಲಸ ಕೊಡ್ತೀನಿ ಅಂತ ಒಳಗಡೆ ಕರೆದು ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ. ಫಸ್ಟ್ ಟೈಮು ಯಾರು ತಾನೇ ಈ ಥರ ಮಾತಾಡ್ತಾರೆ ಅಂತ ಕೇಳ್ತಾ ಇದ್ಯಾ? ನಾನು ಮಾತಾಡ್ತೀನಿ. ನಾನು ಆಗಲೇ ಹೇಳಿದ್ನಲ್ಲ ನಿನ್ನ ಜೊತೆ ಫ್ರೆಂಡ್ ಆಗಿರ್ತೀನಿ ಅಂತ. ಹೆದರ್ಕೊಂಡ್ಯಾ? ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡೋದು ಬೇಡವಾ? ನೋ ಸರ್, ಬಿಟ್ಬಿಡಿ ನನ್ನ. ಬಿಟ್ಬಿಡಿ ಅನ್ನೋದಕ್ಕೆ ನಾನು ಇನ್ನೇ ಏನು ಮಾಡೇ ಇಲ್ವಲ್ಲಮ್ಮ. ನನಗೆ ಗೊತ್ತು ಸರ್, ನೀವು ನನ್ನ ಹತ್ರ ಏನು ಮಾತಾಡ್ತಾ ಇದ್ದೀರಾ, ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಈ ಸಮಾಜ ವಿಧವೆ ಹತ್ರ ಎಷ್ಟೇ ಸಾಫ್ಟಾಗಿ ಮಾತಾಡಿದ್ರು ಅವಳಿಂದ ಏನೋ ಒಂದು ಬಯಸ್ತಾನೆ ಇರುತ್ತೆ. ಆದರೆ ನಾನು ಅಂತವಳಲ್ಲ ಸರ್. ನನ್ನ ಗಂಡನ ಜೊತೆ ಹೋಗ್ಬೇಕಾದವಳು ಇಲ್ಲೇ ಉಳ್ಕೊಂಡಿದ್ದೀನಿ ಅಷ್ಟೆ. ಆದರೆ ನೀವು ಇಂಥವ್ರು ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಗೊತ್ತಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಏನೋ ಗಂಡ ಇಲ್ಲ, ಇವಳಿಗೊಂದು ಜೀವನ ಕೊಡೋಣ ಅಂತ ಆಫರ್ ಲೆಟ್ರ್ ಮೊದಲೇ ಟೈಪ್ ಮಾಡಿ ಇಟ್ಟಿದ್ರೆ ಇಷ್ಟೆಲ್ಲ ಮಾತಾಡ್ತೀಯ ನೀನು? ನಿನ್ನಂತೊಳಗೆ ಕೆಲಸ ಇಲ್ಲ. ನೀನು ಈ ಆಫೀಸಲ್ಲಿ ಇರಬೇಕು ಅಂದ್ರೆ ನನ್ನಂತೊಂದ್ ಜೊತೆ ಕ್ಲೋಸ್ ಆಗಿರ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಸರ್, ನನಗೆ ನಿಮ್ಮ ಕೆಲಸ ಬೇಕಾಗೂ ಇಲ್ಲ. ನಾನು ಇಲ್ಲಿಗೆ ಕೆಲಸ ಕೇಳ್ಕೊಂಡು ಬರಲಿಲ್ಲ. ನನಗೆ ಒಳ್ಳೇದಾಗ್ಲಿ ಅಂತ ಬಯಸೋ ವ್ಯಕ್ತಿ ನನಗೆ ಒತ್ತಾಯ ಮಾಡಿದ್ರು ಅಂತ ನಾನು ಇಲ್ಲಿಗೆ ಬಂದೆ. ನಿಮ್ಮ ಕೆಲಸ ನೀವೇ ಇಟ್ಕೊಳ್ಳಿ. ಅವಮಾನ. ನನ್ನ ಚೇಂಬರ್ ಬಂದು ನನಗೆ ಇನ್ಸಲ್ಟ್ ಮಾಡಿ ಹೋಗ್ತಿದ್ದಲ್ಲ. ಇದೆಲ್ಲ ಆಗಿದ್ದು ಮಾರ್ಗಿನ. ಮಾರ್ಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಷ್ಟು ಗ್ರ್ಯಾಂಡ್ ಮದುವೆ ನಡೀತಾ ಇದ್ಯಾ? ನನ್ ಮದುವೆ ನಡೀತು ಯಾವ್ದೋ ಕಿತ್ತೋಗಿರೋ ಛತ್ರದಲ್ಲಿ. ಎಲ್ಲದಕ್ಕೂ ಕೇಳ್ಕೊಂಡ್ ಬರ್ಬೇಕು. ಲಕ್ಷ್ಮಿ, ಏನಿದು? ನೋಡ್ತಾ ಇದ್ರೆ ಸ್ವರ್ಗನೇ ಭೂಮಿಗೆ ಬಂದಂಗಿದೆ. ಹೌದು ರೀ, ನನ್ನ ಮಗಳು ತುಂಬಾ ಅದೃಷ್ಟವಂತಳು. ಮದುವೆ ಆದಾಗಿಂದ ಅಡಿಗೆ ಮನೆಯೇ ನನ್ನ ಪ್ರಪಂಚ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಾನು ಬಾವಿ ಒಳಗಡೆ ಇರೋ ಕಪ್ಪೆ ಅಂತ. ಸುಮ್ಮನೆ ದುಡ್ಡು ಬೇರೆ ತರ ಖರ್ಚು ಮಾಡ್ತಿದ್ದಾರೆ. ಇದೇ ದುಡ್ಡನ್ನ ಬೇರೆಲ್ಲಾರು ಇನ್ವೆಸ್ಟ್ ಮಾಡಿದ್ರೆ ನಾವು ಸಾಯೋವರೆಗೂ ಕೂತ್ಕೊಂಡು ತಿನ್ಬೋದಿತ್ತ? ಹೌದೌದು, ನೀವಂತೂ ದುಡ್ಡು ಖರ್ಚು ಮಾಡಲ್ಲ. ಮಾಡೋರಾದ್ರೂ ಮಾಡ್ಲಿ ಬಿಡಿ. ಹೇಗೆ ನಮ್ಮ ಭಾವ ಸೂಪರ್ ಆಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಾನು ಈ ಥರದೊಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸ್ಟಾರ್ಟ್ಅಪ್ ಶುರು ಮಾಡಬೇಕು ಅಂತಿದ್ದೀನಿ. ಬರಪ್ಪ ಹೋಗೋಣ. ಅಪ್ಪ, ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ, ನಮ್ಮನ್ನ ಒಳಗಡೆ ಕರೆಯೋದಕ್ಕೆ ಯಾರು ಗತಿನೇ ಇಲ್ವಲ್ಲಪ್ಪ? ಅಪ್ಪ ಒಬ್ರೇ ಅಲ್ವಾ, ಒಳಗಡೆ ಏನೋ ವ್ಯವಸ್ಥೆ ಮಾಡಿ. ಬನ್ನಿ ನಾವೇ ಹೋಗೋಣ, ಬನ್ನಿ ಬಾ ಮಗಳೇ. ನಡೀದೆ. ನೀಟಾ ಫ್ಲವರ್ಸ್ ಎಲ್ಲ ಯಾವ ಥರದ್ದು ಬಂದಿದೆ, ಕಲರ್ಸ್ ಏನು ಬಂದಿದೆ ಚೆಕ್ ಮಾಡ್ಕೊಂಡಿದ್ದೀರಾ? ಒಳ್ಳೆಯದು. ಅಜ್ಜಿ, ಅತ್ತೆ, ಮಾವ, ಪ್ರಯಾಣ ಎಲ್ಲ ಸುಖಕರವಾಗಿತ್ತಾ? ಏನು ತೊಂದರೆ ಆಗಿಲ್ಲ. ಅಳಿಯಂದ್ರೆ ನಿಮಗೆ ನಮ್ಮ ಮೊದಲನೇ ಅಳಿಯ ಅವ್ರದ್ದು ಪರಿಚಯ ಆಗಲಿಲ್ಲ. ಮನೋಹರ್ ಅಂತ ಅವ್ರ ಹೆಸರು. ನಮಸ್ತೆ. ನಮಸ್ತೆ. ಗಾರ್ಮೆಂಟ್ಸ್ ಅಲ್ಲಿ ಜಿಎಂ. ಓ, ಜನರಲ್ ಮ್ಯಾನೇಜರಾ? ಅದೇ ಮಾವ ಒಂದ್ ನಿಮಿಷ. ಏಯ್,
ಚಂದ್ರನ್ ಮ್ಯಾನೇಜರ್ ಅಲ್ವೇ, ಗೋಡೌನ್ ಮ್ಯಾನೇಜರ್. ಅಯ್ಯೋ ಗೊತ್ತುರಿ, ಅವ್ರ ಗಾರ್ಮೆಂಟ್ಸ್ ಬಂದು ನೋಡ್ತಾರ, ಸೊಪ್ಪಿರೋರ್ ಮುಂದೆ ಗತ್ತಾಗಿರ್ಬೇಕು, ತಿಳ್ಕೊಳ್ಳಿ. ಕರ್ಮ ಕರ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ರೀ, ಇದ್ರ ಜೊತೆಗೆ ಪೀನಟ್ ಮಸಾಲೆ ಹೇಳಿದೀನಿ, ಹೋಗಿ ತಗೋಬನ್ನಿ. ಜ್ಯೂಸಿಗೆ ಪೀನಟ್ ಮಸಾಲಾನ? ತರ್ತೀನಿ ಬೇಗ ತಂದ್ಬಿಡ್ತೀನಿ. ಆಹಾ, ಈ ವೈಭೋಗ ಎಲ್ಲ ನೋಡ್ತಿದ್ರೆ ಜೀವನ ಇಡೀ ಹೀಗೆ ಇದ್ಬಿಡೋಣ ಅಂತ ಅನ್ಸುತ್ತೆ. ಗೋವಿಂದ ಗೋವಿಂದ. ನನಗಿಲ್ಲ. ಅಮ್ಮ ಎಲ್ಲಿದ್ದೀರಾ? ಇಲ್ಲಿ ಆಲ್ರೆಡಿ ಅರ್ಶನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅತ್ತೆ ಬೇರೆ ಕೇಳ್ತಾ ಇದ್ರು. ಬರ್ತೀನಮ್ಮ, ನಿಮ್ಮಪ್ಪ ಮೀಟಿಂಗ್ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ಹೊರಟ್ಬಿಡ್ತೀನಿ. ನಂಗೆ ಅದೆಲ್ಲ ಗೊತ್ತಿಲ್ಲ, ನೀವ್ ಬೇಗ ಬರ್ಬೇಕು ಅಷ್ಟೇ. ಸಿಂಚು ಸಿಂಚು, ಅಯ್ಯೋ ದೇವ್ರೆ, ಸಿದ್ದು ಸಿದ್ದು, ಸಿಂಚನ ನಾದ್ನಿ ಮದ್ವೆ ಇದೆ, ಬೀಗ್ರು ಬೇರೆ ಕೇಳ್ತಾ ಇದ್ದಾರಂತೆ. ನಿಮ್ಮಪ್ಪ ಇನ್ನೂ ಬಂದಿಲ್ಲ, ನನಗೆ ಸ್ವಲ್ಪ ಅಲ್ಲಿಗೆ ಬಿಟ್ಬಿಡಪ್ಪ. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಮನೆ ಮದ್ವೆಗೆ ಹೋಗ್ಬೇಕು ಅನ್ನೋದ್ರಲ್ಲೇ ಇದಿರಿಯಲ್ಲ. ಅವತ್ತು ಅನುಭವಿಸಿದ ನೋವೆಲ್ಲ ಮರ್ತೋಯ್ತಾ? ನೀವ್ ಹೋಗ್ಬೇಕಾ? ಹೋಗ್ರಿ, ನನ್ನ ಮಾತ್ರ ಎಲ್ಗೂ ಕರಿಬೇಡ್ರಿ ಅಷ್ಟೇ. ಸಿದ್ದು, ಯಾಕೆ ನೀವ್ ಯಾವಾಗ್ಲೂ ಅತ್ತೆ ಮೇಲೆ ಹೀಗೆ ರೇಗಾಡ್ತಿರ್ತೀರಾ? ನೀವು ರಾಜಕಾರಣದಲ್ಲಿರೋರು, ರಾಜಕೀಯ ಅಂದ್ಮೇಲೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ? ಲೈಫಲ್ಲಿ ಯಾವುದಕ್ಕೂ ಅಡ್ಜಸ್ಟೇ ಮಾಡ್ಕೊಡಲ್ಲ ಅಂದ್ರೆ ಹೇಗಾಗುತ್ತೆ ನೀವೇ ಹೇಳಿ. ಅದ್ಕೆ ಸಂಬಂಧ ಬೇರೆ, ರಾಜಕಾರಣ ಬೇರೆ. ರಾಜಕೀಯದಲ್ಲಿ ಗೆಲ್ಬೇಕು ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ಅದೇ ಸಂಬಂಧ ಅಂತ ಬಂದಾಗ ನಮ್ಗೆ ಅವಮಾನ ಆದ ಕಡೆ ನಾನು ಯಾವತ್ತೂ ಇರೋದಿಲ್ಲ. ಸಿದ್ದು ಅವ ಈ ಸಿದ್ದೇಗೌಡ ಇರೋದೇ ಹೀಗೆ, ಎಲ್ಗೂ ಬರೋದಿಲ್ಲ. ನೀವ್ ಹೋಗೋದು ನನ್ಗಿಷ್ಟ ಇಲ್ಲ. ಲೈ, ಅಪ್ಪ ಏನೋ ಎಲ್ಲ ಹೋಗುಮ ಅಂತ ಹೇಳಿದ್ಮೇಲೆ ನಿಂದೇನ್ಲ? ಯಾಕೆ ಹಿಂಗ್ ಕೋಪ ಮಾಡ್ಕೊಂಡಿಯಾ? ಎಲ್ಲದಕ್ಕೂ ಅಪ್ಪ 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 ಅಂತ ಅನ್ನೋದು ಬಿಟ್ರೆ ಬರೀ ಏನು ಗೊತ್ತಿಲ್ಲ ನಿಮ್ಗೆ. ಒಳ್ಳೆ ಚಿಕ್ಕ ಮಕ್ಕಳ ತರ. ಸಿದ್ದು, ಯಾರು ಏನ್ ಹೇಳಿದ್ರು ಅಷ್ಟೇ. ಈ ಇಸದಾಗ ಮಾತ್ರ ನಾನು ಯಾರ ಮಾತು ಕೇಳೋಕಿಲ್ಲ. ಏ ಮಗ, ಹೊಸಿ ತಾಳ್ಬೇಕು ಅನ್ಕೊಳ್ಳ? ಇಲ್ಲ ಕಣವ, ಒಂದ್ಸಲ ಬೇಡ ಅಂತ ಬಿಟ್ಮೇಲೆ ಹಂಗೆ ಇದ್ಬಿಡ್ಬೇಕು. ಪುನಃ ಬೇಕು ಅಂತ ಹೋಗೋದು ಈ ಸಿದ್ದೇಗೌಡ್ರಿಗೆ ಇಷ್ಟ ಆಗುದಿಲ್ಲ. ಸಿದ್ಧ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅದ್ರ ಅಸ್ಲಿಗೆ ಎಲ್ಡು ಮನೆ ಆಚಾರ ವಿಚಾರ, ಮನೆ ಮಂದಿ ಮನ್ಸುಗಳು ಎಲ್ಲನೂ ಸರಿ ಹೋಗ್ಬೇಕು. ಹಂಗಾದ್ರ ಆಟೆಯ ಜೀವನ ಶುರು ಆಗೋದು. ಒಂಟಿ ಹೆಂಗ್ಸು 3 ಹೆಣ್ಮಕ್ಳನ್ನು ದಡ ಸೇರಿಸ್ಬಿಡ್ತೀನಿ ಅಂತ ಶಾನ ಗರುವುದಾಗಿದ್ದೆ. ಆದ್ರೆ
ಅವ್ವ, ಈಗ ಏನಾಯ್ತು ಅಂತ ಹೀಗೆ ಅಳ್ತಿದ್ಯಾ? ನಾವು 3 ಜನ ಚೆನ್ನಾಗೇ ಇದೀವಿ, ಮುಂದೇನು ಚೆನ್ನಾಗಿರ್ತೀವಿ. ನಿನ್ ತರ ನಮ್ಮನ್ನ ಬೇರೆ ಯಾರು ಈ ರೀತಿ ಸಾಕಕ್ ಸಾಧ್ಯನೇ ಇಲ್ಲ ಅವ್ವ. ಅಳ್ಬೇಡ. ಪುಟ್ಟಕ್ಕ, ನೀನು ಯೋನ ತಪ್ಪೇನ್ ಮಾಡಿಲ್ಲ. ನೀನ್ ಯಾಕೆ ಅಳ್ತಿದ್ಯಾ? ನೀನು ಅಕ್ಕಪಕ್ಕ ಮಾಡು. ನಿನ್ನ ಮಕ್ಕಳು ನೀನು ಮಾಡಿದ ಆಸ್ತಿ ಪುಟ್ಟಕ್ಕ. ನಿನ್ನ ಆಸ್ತಿ ನಿನ್ನ ಮಗ್ಳಾಗಿರ್ಬೇಕಂದ್ರೆ ಕಣ್ಣೀರು ಯಾಕೆ? ನೀನು ಅಳಿ ಅಂದ್ರಿಗೆ ದಿಟ್ಟವಾಗ್ಲೂ ಬುದ್ಧಿ ಇದ್ದು ಎಂಡ್ರನಾಕೆ ಪಿರುತಿನೂ ಇದ್ರೆ ಖಂಡಿತವಾಗ್ಲೂ ವಾಪಸ್ ಬಂದೇ ಬರ್ತಾರೆ. ಅವ್ರ ಅವ್ವನ ಮಾತಿಗೆ ಹೊಡ್ಕೊಂಡು ಅಲ್ಲೇ ಇರಾಕಿಲ್ಲ. ನಾನು ವಾಪಸ್ ಬಂದಾಗ ನೀವು ನನ್ನ ಜೊತೆ ಹೊಸನ ಕಳಿಸಿರ್ಲಿಲ್ವದತ್ತೆ? ನಿಮ್ಮ ಕಣ್ಣಿಗೆ ನಾನು ಕೆಟ್ಟವಳು, ನಿಮ್ಮವ್ವ ಒಳ್ಳೆಯವಳು. ನೀವಿಬ್ಬರು ಒಳ್ಳೆಯವರೇ, ಅದು ನಮ್ಮ ಅಮ್ಮಂಗೆ ಅರ್ಥ ಆಗಿದೆ, ನಿಮಗೆ ಅರ್ಥ ಆಗ್ಬೇಕಷ್ಟೆ. ನನ್ನ ಅನುಭವದಾಗೆ ಈ ಮಾತು ಹೇಳ್ತೀವಿ. ನಾನು ತಕೊಂಡಿರೋದು ಸರಿಯಾದ ತೀರ್ಮಾನ ಅಂತ ನಾನು ಈಗಲೂ ಹೇಳ್ತೀವಿ. ಗಂಡು ಮಕ್ಳಿಗೆ ತಾಯಿ ಮ್ಯಾಕೆ ಪಿರುತಿ ಇರಬೇಕು, ಸರಿನೇಯ. ಆದ್ರೆ ಅವಳು ಮಾಡ್ತಿರೋದು ಸರಿನಾ ತ್ಯಪ್ಪ ಅನ್ನೋ ಅರಿವು ಇರಬೇಕು. ಇದೇ ಮಾತನ್ನ ಕಂಟಿಗೂ ಹೇಳ್ತಿರತ್ತೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಚೇತನ, 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 ಗೊತ್ತಿಲ್ಲ ಮೇಡಮ್. ಚೇತನ, ನೀರು, ನೀರು. ಚೇತನ, ಚೇತನ ಆಮೇಲೆ ಚೇತನ, 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 ಎದ್ದೇಳು, ನಿಧಾನ, ನೀರು ಕೊಡಿ. ಏನಾಯ್ತು ಚೇತನ? ಅದು ತುಂಬಾ ಸುಸ್ತಾಗ್ತದೆ. ಅಷ್ಟೇನಾ? ಸರ್ ಹತ್ರ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಒಂದಿನ ಬ್ರೇಕ್ ತಗೊಂಬೋದಿತ್ತಲ್ವಾ? ಮಾರ್ಕ್ಸ್ ಹೋಗುತ್ತೆ ಅಂದ್ರಲ್ಲ ಮ್ಯಾಮ್, ಅದಕ್ಕೆ ಧೈರ್ಯ ಮಾಡಿ ಬಂದೆ. ಆದರೆ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಬುದ್ಧಿ ಇದೆಯಾ ನಿನಗೆ? ಬಾ, ಮೊದಲು ಅವ್ರ ಹತ್ರ ಹೋಗಿ ಮಾತಾಡೋಣ.
ಅಲ್ಲಮ್ಮ, ನೀನು ಯಾಕೆ ಈ ಟೈಮಲ್ಲಿ ಇಷ್ಟೊಂದು ಕಷ್ಟಪಡಬೇಕು? ಎಲ್ಲ ಹೆಣ್ಮಕ್ಳು ಅನುಭವಿಸೋದೇ ಅಲ್ವಾ, ಇವಾಗ ನೀನು ಅನುಭವಿಸ್ತಿರೋದು. ಹೇಳು, ಸರ್ ಹತ್ರ ಮಾತಾಡೋಣ. ಸರಿ ಮೇಡಮ್, ಸರ್ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ಚೇತನ, ಒಂದು ನಿಮಿಷ. ಹೆಣ್ಮಕ್ಳಿಗೆ ಇದೊಂದು ವರನೂ ಹೌದು, ಶಾಪನೂ ಹೌದು. ಆದ್ರೆ ಈ ಕಾರಣದಿಂದ ನಾವು ಸೋತ್ವಿ ಅಂತ ಆಗ್ಬಾರ್ದು ಅಲ್ವಾ? ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಎಂಥದ್ದೇ ಪರಿಸ್ಥಿತಿಲೋ ಏನ್ ಬೇಕಾದ್ರೂ ಮಾಡಬಹುದು. ಆಗಲ್ಲ ಅನ್ನೋದನ್ನ ಮೊದಲು ತಲೆಯಿಂದ ಕಿತ್ತಾಕ್ತಾ ಆಗುತ್ತೆ ಅಂತ ಇದ್ದೇಳ್ತೇವೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವ್ ಹೇಗ್ ನನ್ನ ಇಷ್ಟಪಡ್ತಿದ್ದೀರೋ ಅದಕ್ಕಿಂತ ಜಾಸ್ತಿ ನಾನು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ ರಾಮ್. ಬೇಕು ರಾಮ್, ನನಗೆ ಬೇಕು. ನನಗೆ ಈ ಥರ ಎಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಬರಲ್ಲ. ನನಗೆ ಗೊತ್ತು ನಾನು ಮಾತಾಡ್ತಿರೋ ತಪ್ಪು ಅಂತ. ಅಂದರೆ ನನ್ನ ಲೈಫೇ ಬೇರೆ, ನಿಮ್ಮ ಲೈಫೇ ಬೇರೆ. ನನ್ನ ಲಿಮಿಟೇಷನ್ಸ್ನ ಮೀರಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಪ್ಲೀಸ್ ರಾಮ್, ನಿಮ್ಮನ್ನ ಕಂಡ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ನನ್ನ ಲೈಫಲ್ಲಿ ಸಿಹಿ ಬಿಟ್ಟರೆ ಸಂತೋಷ ತುಂಬಿದ್ದು ನೀವೇನೆ. ನನ್ನ ಲೈಫಲ್ಲಿ ನೀವು ತುಂಬ ಒಳ್ಳೆ ಫ್ರೆಂಡ್ ಆಗಿದ್ರಿ. ನಿಮ್ಮನ್ನ ಕಳ್ಕೊಳಕ್ಕಾಗಲ್ಲ ರಾಮ್, ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡಿ. ಸಾರಿ ರಾಮ್, ಐ ಆಮ್ ರಿಯಲಿ ಸಾರಿ. ಇದು ತಪ್ಪು. ಸೀತಾ, ಸಾರಿ ಯಾಕೆ ಕೇಳ್ತಾ ಇದ್ದೀರಾ? ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಮನಸ್ಸಲ್ಲಿ ಇರೋದನ್ನ ನನ್ನ ಹತ್ರ ಹೇಳ್ಕೊಂಡ್ರಿ. ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಈಗ ಆಲ್ ಆಫ್ ಸಡನ್ ಸಾರಿ ಯಾಕೆ ಹೇಳ್ತಿದ್ದೀರಾ? ನಿಮ್ಗೆ ಏನಾದ್ರು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿದ್ಯಾ? ರಾಮ್, ಇದನ್ನೆಲ್ಲ ಹೇಗೆ ಹೇಳಿ ನಾನು ನಿಮಗೆ? ದಯವಿಟ್ಟು ನನ್ನಿಂದ ಏನು ಮುಚ್ಚಿಡಬೇಡಿ. ಅದೇನಿದೆಯೋ ಡೈರೆಕ್ಟ್ ಆಗಿ ಹೇಳಿ. ಇಟ್ಸ್ ಓಕೆ. ನಿಮ್ಮ ಲೈಫ್ ಚೆನ್ನಾಗಿರ್ಬೇಕು ರಾಮ್. ಒಳ್ಳೆ ಫ್ಯೂಚರ್ ಇದೆ, ಒಳ್ಳೆ ಫ್ಯಾಮಿಲಿ ಸಿಗಬೇಕು. ನಂತರ ಸೆಲ್ಫಿಶ್ ಆಗಬಾರ್ದು. ನಿಮಗೆ ಎಲ್ಲ ಗೊತ್ತಿದೆ, ನನಗೊಬ್ಳು ಚಿಕ್ಕ ಮಗಳಿದ್ದಾಳೆ. ಈ ಟೈಮಲ್ಲಿ ಇದೆಲ್ಲ ಸರಿ ಹೋಗಲ್ಲ ರಾಮ್. ಇದೆಲ್ಲ ತಪ್ಪು. ನೀವೊಂದು ಮಗುವಿನ ತಾಯಿ ಆದ್ರೆ ಏನು? ಯು ಹ್ಯಾವ್ ಸಚ್ ಎ ಬ್ಯೂಟಿಫುಲ್ ಸೋಲ್. ನೀವು ಹೇಗಿದ್ದೀರೋ ಹಾಗೆ ಇರಿ, ಅದೇ ನಂಗೆ ಇಷ್ಟ ಸೀತಾ. ಅಂಡ್ ಮೋರ್ ಓವರ್, ಸಿಹಿ ಮತ್ತೆ ನೀವು ನನ್ನವರು ಅನ್ನೋ ಭಾವನೆ ನಂದು. ಅಂಡ್ ಡು ಯು ನೋ ಸಮಥಿಂಗ್? I love Sihi more than myself, more than anybody on this earth. ಲೈಫು ಮುಳುಗ್ತಿರೋ ಸೂರ್ಯನ ಥರ. ಯಾವ ಕ್ಷಣದಲ್ಲಿ ಮುಳುಗುತ್ತೋ ಅಂತ ನಾನು ಭಯದಲ್ಲಿ ಕಳೀತಾ ಇದ್ದೀನಿ. ನನ್ನ ಲೈಫಲ್ಲಿರೋದು ಸಿಹಿ ಮಾತ್ರ. ಅವಳಿಗೋಸ್ಕರ ನಾನು ನಗ್ನಾಗ್ತಾ ಇದ್ದೀನಿ. ಅಂಥದ್ರಲ್ಲಿ ನಿಮ್ಮ ಪ್ರೀತಿಗೆ ನಾನು ನ್ಯಾಯ ಸಲ್ಸಕ್ಕಾಗತ್ತಾ? ನಿಮ್ಮ ಖುಷಿಗೆ ನಾನು ಕಾರಣ ಆಗ್ತೀನಾ? ನೀವು ನನ್ನ ಜೊತೆಗಿದ್ರೆ ಅದೇ ನನ್ನ ಖುಷಿ. Tell me, do you love me? ರಾಮ್, ನನ್ನ ಲೈಫಲ್ಲಿ ಏನೇನಾಗಿದೆ ಅಂತ ನಿಮಗೆ ಗೊತ್ತಿಲ್ಲ. ಸೀತಾ, ನನ್ನ ಲೈಫಲ್ಲೂ ಏನೇನೋ ಆಗೋಗಿದೆ. Forget the past. Just tell me, do you love me or not? ಎಲ್ಲ ತಲೆ ಅಲ್ಲಾಡ್ಸಿದ್ರೆ ನಾನು ಏನಂತ ತಿಳ್ಕೋಬೇಕು? ಸೀತಾ, ಪ್ಲೀಸ್ ಓಪನ್ ಅಪ್, ಮೇಕ್ ಇಟ್ ಕ್ಲಿಯರ್, ಡೈರೆಕ್ಟ್ ಆಗಿ ಹೇಳಿ. ಐ ಲವ್ ಯು ರಾಮ್. I love you too, Sita. Will you marry me?
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ಲೀಸ್ ಇನ್ನೊಂದ್ಸಲ ಯೋಚನೆ ಮಾಡಿ. ಇಷ್ಟೊಂದು ಏರಿಯಾ ಒಳ್ಳೇದಲ್ಲ, ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ. ಇಲ್ಲಿವರೆಗೂ ಬಂದ್ಮೇಲೆ ಇನ್ ಯಾರು ನೋಡಿದ್ರೆ ಏನು? ನೀನ್ ನಡಿ ಬೇಗ, ಮುಹೂರ್ತಕ್ಕೆ ಟೈಮ್ ಆಗುತ್ತೆ ಬಾ. ಹಿಡ್ಕೋ. ಇದು ಹೂ, ಹಾವಲ್ಲ. ದೇವ್ರ ಮುಂದೆ ಇದ್ದಾಗ ಭಯ ಯಾಕೆ? ಕೊಡಿಲಿ. ಬನ್ನಿ 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 ಬನ್ನಿ, ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳಿ. ರಂಗೋಲಿಯಿಂದ ಪಂಚಾಕಾರದ ಮಂಡಲ ಹಾಕಿ, ಎಲ್ಲಾ ಬದಿಗಳಿಗೆ ಅರಿಶಿನ ಕುಂಕುಮ ಹಚ್ಚಿ, 5 ನಿಂಬೆಹಣ್ಣನ್ನ 5 ಮೂಲೆಗಳಲ್ಲಿ ಇಡಿ. ಹೋಳು ಮಾಡಿರೋ ನಿಂಬೆಯಿಂದ ದೀಪ ಮಾಡಿಕೊಂಡು ಮಂಡಲದ ಮಧ್ಯ ಇಡಿ. ಈಗ ನಿಮ್ಮ ಇಷ್ಟವಾದ ದೇವತೆಗಳನ್ನ ನೆನಪಿಸ್ಕೊಳ್ತಾ, ದೇವರಿಗೆ ಪ್ರದಕ್ಷಿಣೆ ಮಾಡ್ತಾ, ನಿಮ್ಗೆ ಆಗಬೇಕಾದದ್ದನ್ನ ಬೇಡ್ಕೊಳ್ಳಿ. ಏನ್ ಮೇಡಮ್ ಅದು? ಹಾಲ್ ಟಿಕೆಟ್ ಎಕ್ಸಾಮ್ದು. ನಡೆಯೋ ಈ ಕಡೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಸರಸ್ವತಿ, ಲಕ್ಷ್ಮಿ, ಪಾರ್ವತಿ, ಇಂಪಾರ್ಟೆಂಟ್ ಆಗಿ ವಿದ್ಯಾ ಗಣಪತಿ, ಪಿತೃ ದೇವತೆಗಳೇ, ನಾಗ ದೇವತೆಗಳೇ, ಇವತ್ತಿನ ಎಕ್ಸಾಮ್ ಅಲ್ಲಿ ಬರೀ ನನಗ್ ಮಾತ್ರ ಪರೀಕ್ಷೆ ಅಲ್ಲ, ನನ್ನನ್ನ ಕಾಪಾಡ್ತಿರೋ ನಿನಗೂ ಪರೀಕ್ಷೆನೆ. ಇವತ್ತಿನ ಎಕ್ಸಾಮ್ ಅಲ್ಲಿ ಅದ್ಭುತ ಆಗ್ಬೇಕು. ನೀವೇ ನನ್ನ ಕೈ ಹಿಡಿದು ನನಗೆ ಎಕ್ಸಾಮ್ ಬರೆಸ್ಬೇಕು. ಆಗ್ಲೇಬೇಕು. ಒಂದು ಎಕ್ಸಾಮ್ಗೋಸ್ಕರ ಇಷ್ಟೆಲ್ಲ ಮಾಡೋದು ಬೇಕಿತ್ತಾ ಮೇಡಮ್? ಹಿಂಗೆಲ್ಲ ಗೊತ್ತಿಲ್ಲ. ನಾನು ಚಿಕ್ಕವಳಾಗಿದ್ದಾಗಲೇ ನಮ್ಮ ಅಮ್ಮ ನನ್ನಿಂದ ದೂರ ಆದ್ರು. ಇನ್ನು ಇವತ್ತವರೆಗೂ ಅಪ್ಪನ ಪ್ರೀತಿ ಏನು ಅಂತಾನೆ ಗೊತ್ತಾಗ್ಲಿಲ್ಲ. ನಾನು ಏನೇ ಮಾಡಿದ್ರು ಅಪ್ಪಂಗೆ ಬೇಜಾರಾಗುತ್ತೆ. ಎಷ್ಟು ಸಲ ಎಕ್ಸಾಮ್ ಬರೆದ್ರು ಫೇಲ್ ಆಗ್ತಿದ್ದೀನಿ. ವಿದ್ಯಾಮಂತ್ರಿ ಮಗಳೇ ಅವಿದ್ಯಾವಂತೆ ಅಂತ ಯಾರಾದ್ರೂ ಅವ್ರ ಮುಂದೆ ಮಾತಾಡ್ಕೊಂಡ್ರೆ ನಾನು ಅವ್ರ ಪಾಲ್ಗೆ ಬದುಕಿದ್ರು ಸತ್ತ ಹಾಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಫಿ ತಗೊಳ್ಳಿ ಭಾವ. ಮತ್ತೆ ಅವಳು ಆರಾಮಾಗಿದ್ದಾಳ? ನಾನು ಹೋಗುವಾಗ ಸ್ವಲ್ಪ ಮಂಕಾಗಿದ್ಲು, ಈಗ ಹೇಗಿದ್ದಾಳೆ? ಸುಬ್ಬು ನಡಿ, ಸುಬ್ಬು ಬೇಗ. ಅಯ್ಯೋ ಹೋಗ್ತಿದ್ದೀನಲ್ಲ ಮೇಡಮ್. ಶ್ರಾವಣಿ ಬಗ್ಗೆನೇ ಕೇಳ್ತಿರೋದು. ಹಾ, ಆರಾಮಾಗಿದ್ದಾಳೆ. ಸರಿಯಾಗಿ ಊಟ ಮಾಡ್ತಾ ಇದ್ಲು ತಾನೆ? ನಾನಿಲ್ಲ ಅಂತ ಏನಾದರೂ ಗಲಾಟೆ ಮಾಡ್ತಾ ಇದ್ಲಾ? ಗಲಾಟೆನಾ? ಹಾಗೇನೂ ಮಾಡಿಲ್ಲ ಭಾವ. ಎಲ್ಲವಳು ಕಾಣ್ತಾನೆ ಇಲ್ವಲ್ಲ? ಅದು ಒಂದು ನಿಮಿಷ. ಬೇಬಿ 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 ಬೇಬಿ
ಹೇಗಿದ್ಯಾ ಬೇಬಿ? ಅಪ್ಪ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಮಗಳಿಗೆ ಈ ಅಪ್ಪನಿಂದ ಒಂದು ನಾಯಿಗೆ ಸಿಗೋಷ್ಟು ಅಕ್ರೆ ಸಿಗ್ತಿಲ್ಲ. ಪಾಪ ನಮ್ ಶ್ರಾವಣಿ. ಮನೆಯವ್ರು ಎದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಬೇಗ ಹೋಗು. ವನಜ, ಆರ್ತಿ ತಟ್ಟೆ ತಗೊಂಬಾ. ಯಾಕೆ ವಿಜಯ, ಇದೆಲ್ಲ ಬೇಕಿತ್ತ? ಈ ತಮ್ಮನ ಶ್ರೇಯಸ್ಸಿಗೆ, ಈ ಅಕ್ಕನ ಪ್ರೀತಿಗೆ. ಎಜುಕೇಶನ್ ಮಿನಿಸ್ಟರ್ ಆಗಿ ನೀನು ಡೆಲ್ಲಿವರೆಗೂ ಹೋಗಿ ಬಂದಿದ್ಯಾ. ನಿನ್ನ ಘನತೆ, ಗಾಂಭೀರ್ಯ, ಗತ್ತಿಗೆ ಎಷ್ಟು ದೃಷ್ಟಿಯಾಗಿರುತ್ತೆ. ಅದಕ್ಕೆ ಸೂರ್ಯ ಹುಟ್ಟೋಕ್ ಮುಂಚೆ ನಿನ್ನ ದೃಷ್ಟಿ ತೆಗಿತಿದ್ದೀನಿ. ಸುರೇಂದ್ರ, ಅಮ್ಮ ಆದಮೇಲೆ ನನ್ನ ಯಾವುದಾದ್ರೂ ಹೆಣ್ಣು ಪ್ರೀತಿಯಿಂದ ನೋಡ್ತಾಳೆ ಅಂದರೆ ಅದು ನನ್ನ ಸಹೋದರಿ ವಿಜಯ ಕಣ. ನಾನ್ ನಿನಗೆ ದೃಷ್ಟಿ ತೆಗ್ದಿತ್ತು ನಿನಗೆ ಒಳ್ಳೇದಾಗಬೇಕು ಅಂತಲ್ಲ, ನಿನ್ನ ದೃಷ್ಟಿಯಲ್ಲಿ ನಾನು ಒಳ್ಳೆಯವಳಾಗಿರ್ಬೇಕು ಅಂತ. ನಾನು ಅನ್ಕೊಂಡಿದ್ದೆಲ್ಲ ನನ್ನ ಕೈ ಸೇರ್ಬೇಕು ಅಂದ್ರೆ ನೀನು ನನ್ನ ಕೈಗೊಂಬೆ ಆಗಿರ್ಬೇಕು. ಇವತ್ತು ನೀನು ಅನುಭವಿಸ್ತಿರೋ ಆಸ್ತಿ ಪಾಸ್ತಿ ಅಂತಸ್ತು ಅಧಿಕಾರ ನನಗೆ ಸೇರ್ಬೇಕಾಗಿತ್ತು. ಯಾವುದೇ ಸ್ವಾರ್ಥ ಇಲ್ಲದೆ ತನ್ನ ಜೀವನಾನೇ ಮುಡುಪಾಗಿಟ್ಟು ನಮಗೋಸ್ಕರ ನಮ್ಮ ಜೊತೆನಲ್ಲಿದ್ದಾಳೆ. ನಿನ್ನ ಜೀವನದಲ್ಲಿ ಒಂದೊಂದೇ ಹನಿ ವಿಷ ಬೆರೆಸಿ ನಾನು ನಿನ್ನ ಸ್ಥಾನಕ್ಕೆ ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಮಾಡ್ತೀನಿ, ನೀನು ಆರಾಮಾಗಿ ರೆಸ್ಟ್ ಮಾಡು. ಅಮ್ಮ, ಅಪ್ಪ ದುಡಿಯೋ ವಯಸ್ಸಲ್ಲಿ ದುಡ್ದಾಗಿದೆ, ಇನ್ಮೇಲಾದ್ರೂ ಆರಾಮಾಗಿರ್ಲಿ. ಚಿನ್ನದಂತೆ ಮಾತು ಮಗನೇ. ನೀನು ಹೇಳ್ದೇ ಇರೋ ಅದನ್ನೇ ಮಾಡ್ತಾ ಇರೋದು. ನಿಮ್ಮ ಅಪ್ಪನ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ. ನೋಡಿಲಿ, ನಿನಗಿಷ್ಟ ಅಂತ ನಿನಗೋಸ್ಕರ ಬೆಣ್ಣೆ ದೋಸೆ ಮಾಡ್ತಾ ಇದ್ದೀನಿ. ಬೇಕು ಕೆಲಸ ಮುಗಿಸು, ತಿನ್ನುವಂತೆ. ಹುಷಾರು ಕಣ. ಧನಲಕ್ಷ್ಮಿ, ನಮ್ಮಮ್ಮ ಕೂಗಿದ್ರೆ ಸೈರನ್ ತರ ಕೇಳಿಸುತ್ತೆ. ಇನ್ನೇನು ಕೂಗ್ತಾರೆ ಮನೆ ಕೆಲಸ ಮಾಡೋದಕ್ಕೆ? ಮದ್ವೆ ಆದ್ರೂ ತವ್ರ ಮನೆಯಲ್ಲೇ ಇದೀನಲ್ಲ ಅನ್ನೋ ತಾತ್ಸರ ಇವ್ರಿಗೆ. ರೀ, ನೀವ್ ಯಾವಾಗ್ರಿ ಬರೋದು? ಸಂಕ್ರಾಂತಿ ಬಂತು, ಶಿವರಾತ್ರಿ ಬಂತು, ಯುಗಾದಿ ಬಂತು, ಕೊರೋನಾ ಪಾರ್ಟ್ 1 ಬಂತು, ಪಾರ್ಟ್ 2 ಬಂತು. ಧನಲಕ್ಷ್ಮಿ, ಯಶು ಎದ್ದೇಳೆ. ನಿಮ್ಮ ಅಜ್ಜಿ ಏನಕ್ಕೆ ನನ್ನ ಕೂಗ್ತಿದ್ದಾರೆ ಅಂತ ಕೇಳ್ಕೊಂಬೋಗು. ಹೋಗು. ಅಜ್ಜಿ, ಅಯ್ಯೋ ಪುಟ್ಟ, ನೀನ್ ಬಂದ್ಯಾ? ಒಂದ್ ನಿಮಿಷ ಇರು. ತಗೋ, ಬೆಣ್ಣೆ ದೋಸೆ ಮಾಡಿದ್ದೀನಿ. ಇದನ್ನ ಸುಬ್ಬು ಮಾಮನ್ ಕೊಡು. ಅವಳ ಕರೆದ್ರೆ ಮಗುನ್ ಕಳ್ಸಿದಾಳೆ. ಫೋನಲ್ಲೇ ಸಂಸಾರ ಮಾಡ್ಕೊಂಡು ಅರ್ಧ ಜೀವನ ಕಳೆದ್ಬಿಟ್ಲು. ಅವನು ಕರ್ಕೊಂಡು ಹೋಗಲ್ಲ, ಇವಳಿಗೆ ಇಲ್ಲಿಂದ ಹೋಗಕ್ ಮನ್ಸಿಲ್ಲ. ಎಲ್ಲ ನೆಪ. ಏನಂದ್ರೆ ವರದಕ್ಷಿಣೆ ದುಡ್ಡು ತಗೊಂಡ್ ಹೋಗಕ್ ಬಂದಾಗ್ಲೇ ನನ್ನ ಕರ್ಕೊಂಡು ಹೋಗ್ತೀರಾ? ಅವನು ತಳ ಹೇಳ್ದಿರೋ ಬಕ್ಕಿಟ್ಟು ಎಷ್ಟು ಕೊಟ್ಟರು ಸಾಕಾಗೋದಿಲ್ಲ. ಅದೇನು ವರದಕ್ಷಿಣ ಇಲ್ಲ ಬ್ಯಾಂಕ್ ಬಡ್ಡಿನ ವರ್ಷ ವರ್ಷ ಬೆಳಿತಾನೆ ಇರ್ತದೆ. ಮಾಮ
ಓಕೆ. ಏನ್ರಿ ನೀವು, ಬೇಸಿಗೆ ಶುರುವಾಯ್ತು, ಮನೆಗೆ AC ಹಾಕಿಸ್ಬೇಕು. ಎಷ್ಟು ದಿನ ಅಂತ ಅದೇ ಕೆಟ್ಟೋಗಿರೋ ಹಳೆ ಫ್ಯಾನ್ ರಿಪೇರಿ ಮಾಡ್ಕೊಂಡು ಕೂರೋದು. EMI ತಾನೆ, ಅದನ್ನ ನನ್ನ ತಮ್ಮ ಸುಬ್ಬು ನೋಡ್ಕೋತಾನೆ. ಸುಬ್ಬು EMI ಕಟ್ತೀಯಲ್ಲ, ಸುಬ್ಬು ನೋಡ್ಕೋತಾನಂತೆ. ಆಯ್ತು ಬೇಗ. ಏ ವರ, ಸ್ವಲ್ಪ ನೀರ್ ತಂದ್ಕೊಡೆ. ಈ ಮನೇಲಿ ನೆಮ್ಮದಿಯಾಗಿ ಓದಕ್ಕೂ ಬಿಡಲ್ಲ. ಇವತ್ತಿರೋ ಪೇಪರು ಫಿಸಿಕ್ಸು ಎಷ್ಟು ಓದಿದ್ರು ಮುಗಿತಾ ಇಲ್ಲ. ಅಣ್ಣ, ಇವತ್ತು ಎಕ್ಸಾಮ್ ಫೀಸ್ ಕಟ್ಬೇಕು. ಅಮ್ಮನ ಹತ್ರ ದುಡ್ಡು ಕೊಟ್ಟು ಹೋಗ್ತೀಯಾ? ಆಹಾ, ಸುಬ್ಬು, ಆಟೋ EMI ಕಟ್ಬೇಕು ಕಣೋ. ಸುಬ್ರಹ್ಮಣ್ಯ, ದೋಸೆ ಚೆನ್ನಾಗಿದೆಯಪ್ಪ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಜಮಾನ್ರೆ ನಮಸ್ತೆ. ಸುಬ್ಬು, ತಿಂಡಿ ಆಯ್ತಾ? ತಿಂತೀಯಾ? ಆಯ್ತು ಯಜಮಾನ್ರೆ. ಎಕ್ಸಾಮ್ ಇದೆ, ಟೈಮ್ ಬೇರೆ ಆಗ್ತಿದೆ. ಆದ್ರೆ ಮೇಡಮ್ ಯಾಕೆ ಇನ್ನೂ ಕಾಣಿಸ್ತಾ ಇಲ್ಲ? ಅಣ್ಣ, ಇವತ್ತೇನಾದ್ರೂ ಪ್ರೆಸ್ ಮೀಟ್ ಇದೆಯಾ? ಇವತ್ತು ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಶುರು ಆಗಿದೆ, ಅದಕ್ಕೆ ನಾನು ಬೈಟ್ಸ್ ತಗೊಳ್ಳೋದಕ್ಕೆ ಬಂದಿದ್ದಾರೆ. ಎಕ್ಸಾಮ್ ಆದ್ರೂ ಶ್ರಾವಣಿ ಇನ್ನೂ ಬಂದೇ ಇಲ್ವಲ್ಲ? ಓ ಪಾಪ, ಇನ್ನೂ ರೆಡಿ ಆಗ್ತಿರ್ಬೇಕು ಅನ್ಸತ್ತೆ. ಬೇಜವಾಬ್ದಾರಿತನ. ಎಕ್ಸಾಮಿನೇಷನ್ ಅಂದ್ರೆ ಒಂಚೂರು ಟೆನ್ಷನ್ ಇಲ್ಲ. ತಿರು, ನೀನ್ ಕೋಪ ಮಾಡ್ಕೋಬೇಡ. ನಾನು ಅವಳನ್ನ ಕರಿತೀನಿ ಇರು. ಶ್ರಾವಣಿ, ಅಮ್ಮ ಶ್ರಾವಣಿ. ಲೇಟ್ ಆಗೋಯ್ತು. ಶ್ರಾವಣಿ, ಯಾಕಮ್ಮ ಲೇಟು? ಅಲ್ಲ, ಇವತ್ತು ಎಕ್ಸಾಮ್ ಇದೆ ಅನ್ನೋದು ಮರ್ತ್ಬಿಟ್ಟಿದೆಯಾ ಹೇಗೆ? ಅದು ಸರಿ ಸರಿ, ಕೂತ್ಕೊಂಡು ತಿಂಡಿ ತಿನ್ನು. ನೀರು ಯಾಕೆ ಎದ್ಬಿಟ್ಟೆ? ತಿಂಡಿ ತಿನ್ನೋ. ಅಕ್ಕ, ಮನೇಲೆಲ್ಲ ಸೌಕರ್ಯ ಇದ್ದು ಮಕ್ಕಳು ಸರಿಯಾಗಿ ಓದಿಲ್ಲ ಅಂದ್ರೆ ಮನೆ ಯಜಮಾನ ಸರಿಯಾಗಿ ಬೆಳೆಸಿಲ್ಲ ಅಂತಾರೆ. ಎಜುಕೇಶನ್ ಮಿನಿಸ್ಟರ್ ಮಗಳು ಎಕ್ಸಾಮ್ನಲ್ಲಿ ಫೇಲ್ ಆದ್ರೆ ಆಡ್ಕೊಳ್ಳೋರ್ ಬಾಯಿಗೆ ಆಹಾರ ಕೊಟ್ಟಂಗಾಗತ್ತೆ. ನನಗೆ ಫೇಲ್ಯೂರ್ ಅಂದ್ರೆ ಇಷ್ಟ ಆಗಲ್ಲ. ಈ ಸಲ ಏನಾದರೂ ಫೇಲ್ ಆದ್ರೆ ತಕ್ಷಣ ಮದುವೆ ಮಾಡ್ತೀನಿ. ಫೇಲ್ ಆದವಳು ಇಂಥವ್ರ ಮಗಳು ಅನ್ನಿಸ್ಕೊಳ್ಳೋಕ್ಕಿಂತ ಯಾರ್ದಾರು ಹೆಂಡತಿ ಅಂತ ಅನ್ನಿಸ್ಕೊಳ್ಳಿ. ಯಜಮಾನ್ರೆ,
ಮೀಡಿಯಾದವರೆಲ್ಲ ಕಾಯ್ತಿದ್ದಾರೆ. ಕೂತ್ಕೊಳ್ಳಮ್ಮ ಶ್ರಾವಣಿ, ತಿಂಡಿ ತಿನ್ನು. ನಂಗೆ ಹಸಿವಿಲ್ಲ ಚಿಕ್ಕಮ್ಮ. ಇಂಥ ಮುನ್ಸು ಕೋಪಕ್ಕೆ ಏನು ಕಮ್ಮಿ ಇಲ್ಲ. ಅವ್ರ ರಕ್ತಾನೇ ಅಲ್ವಾ, ಅದಕ್ಕೆ ಅವ್ರ ಗುಣನೇ ಇರುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇದು ಫ್ಲೈಓವರ್ ಮೆಜರ್ಮೆಂಟ್ ಡೀಟೇಲ್ಸು. ಇದರಲ್ಲಿ ನಿನಗೇನಾದರೂ ಡೌಟ್ ಇದ್ದರೆ ನಮ್ಮ ಇಂಜಿನಿಯರ್ ಗರಣಿಂದ ಕಾಲ್ ಮಾಡ್ತೇನೆ. ಪರವಾಗಿಲ್ಲ ಸರ್, ಇಷ್ಟು ಸಾಕು. ಏರಿಯಾ ಬ್ಲೂ ಪ್ರಿಂಟ್ ಇದೆಯಾ? ಹಾಂ, ಒಂದು ನಿಮಿಷ. ಏರಿಯಾ ಬ್ಲೂ ಪ್ರಿಂಟ್ ಇಷ್ಟೇ ಡೀಟೇಲ್ಸ್ ಇರೋದು ನನ್ನ ಹತ್ರ. ಮಿಕ್ಕಿದ ಡೀಟೇಲ್ಸು, ಮಟೀರಿಯಲ್ ಡೀಟೇಲ್ಸು, ಟೈಮ್ ಲೈನ್ ಡೀಟೇಲ್ಸ್ ಎಲ್ಲ ಈ ಫೈಲಲ್ಲಿ. ಓಕೆ ಸರ್, ನಾನೆಲ್ಲ ರೆಫರ್ ಮಾಡ್ತೀನಿ. ಆಲ್ ದ ಬೆಸ್ಟ್. ನೋಡಿ ಅದಕ್ಕೆ ನಿಮ್ಮ ಮಗ ನೀವು ಯಾರ ಹತ್ರನೂ ಹೇಳಿಸ್ಕೋಬಾರ್ದು ಅಂತ ಎಷ್ಟು ಕಷ್ಟಪಡ್ತಾ ಇದ್ದಾನೆ. ಹೌದು, ಎದುರುಗಡೆ ತೋರಿಸ್ಕೊಡಲ್ಲ, ಆದರೆ ಅಮ್ಮನ ಬಗ್ಗೆ ಬೆಟ್ಟದಷ್ಟು ಪ್ರೀತಿ ಇದೆ. ಪಾಪು ಹೊಟ್ಟೆಗೆ ಬಿದ್ದರೆ ಹೀಗೇನೆ ಅನ್ಕೊಂಡಿದ್ದು ಮಾಡ್ತಾನೆ. ದೇವ್ರ ದಯದಿಂದ ಬೆಳಗಿನ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗ್ಬಿಟ್ರೆ ಸಾಕು. ನೀವು ಅನ್ಕೊಂಡ ಹಾಗೆ ಆಗ್ಲಿ ಅಮ್ಮ. ನೀವೆಲ್ಲರೂ ಹೋಗಿ ಮಲ್ಕೊಳ್ಳಿ, ನಾನು ಪಾಪು ಕಾಫಿ ಮಾಡಿಕೊಡ್ತೀನಿ. ಸುಸ್ತಾಗಿರುತ್ತೆ. ಇದರಲ್ಲಿ ಮೆಜರ್ಮೆಂಟ್ ಡೀಟೇಲ್ಸ್ ಇದೆ. ನಂಬರ್ಸ್ ಕೇರ್ಫುಲ್ಲಾಗಿ ಚೆಕ್ ಮಾಡ್ಕೊ. 1 ಡಿಜಿಟ್ ಮಿಸ್ ಆದರೂ ಪ್ರಾಬ್ಲಮ್ ಆಗುತ್ತೆ. ಶೋರ್ ಸರ್, ನಾನು ಮಾಡ್ತೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆದರೂ 1 ನೈಟಲ್ಲಿ ಇಷ್ಟೊಂದು ಕೆಲಸ ಅಂದರೆ ನಿಂಗೆ ತೊಂದರೆ ಆಗ್ಬೋದು ಸಮರ್ಥ್. ಆದರೆ ನಿಮ್ಮ ಅಮ್ಮ ಮಾಡಿರೋ ಕೆಲಸಕ್ಕೆ ನೀನು ಸಫರ್ ಆಗಬೇಕಾಯ್ತು. ಎಂಥ ದೊಡ್ಡ ಮಿಸ್ಟೇಕ್ ಮಾಡಿದ್ದಾರೆ ಗೊತ್ತಾ? ಏನೋ ಗೊತ್ತಿಲ್ಲದೆ ಮಾಡಿದ್ದಾರೆ ಸರ್. ನಿಮಗೆ ಕೆಟ್ಟದ್ದು ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೇನಿರಲ್ಲ. ಅದು ನಿಜ, ಆದರೆ ನಿನಗೆ ಕಷ್ಟ ಅಲ್ವಾ? ಇಟ್ಸ್ ಓಕೆ ಸರ್, ಎಷ್ಟೋ ಕಷ್ಟಗಳನ್ನ ಎದುರಿಸಿದ್ದೀನಿ, ಇದೇನು ದೊಡ್ಡದಾ? ಅದು ಅಲ್ಲದೆ ನಿಮ್ಮ ಫೈಲ್ನ ರೆಡಿ ಮಾಡಿಕೊಟ್ರೆ ನೀವು ಮೇಡಮ್ ಏನು ಕೇಳಲ್ಲ ಅಂತ ಹೇಳಿದ್ದೀರಾ, ಸೊ ನಾನು ಮಾಡಲೇಬೇಕು. ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಮೇಡಮ್ ಮೇಡಮ್ ಅಂತ ಕರಿತೀಯ? ನಾನು ಬಾಯಿ ತುಂಬ ಅಮ್ಮ ಅಂತ ಕರೆಯೋಕ್ಕೆ ಅಮ್ಮನೇ ಇಲ್ಲ ಅಂತ ಯೋಚಿಸ್ತೀನಿ. ನೀನು ಅಮ್ಮನೇ ಮೇಡಮ್ ಅಂತ ಕರಿತೀಯ, ಏನು ವಿಪರ್ಯಾಸ ನೋಡು. ಸರ್, ನನಗೆ ಟೈಮ್ ಲೈನ್ ಡೀಟೇಲ್ಸ್ ಎಲ್ಲಿದೆ ಅಂತ ಹೇಳ್ತೀರಾ? ಟಾಪಿಕ್ ಚೇಂಜ್ ಮಾಡಿ ಅಂತ ಡೈರೆಕ್ಟಾಗಿ ಹೇಳ್ತಿದ್ಯಾ? ಹಾಗೇನಿಲ್ಲ ಸರ್, ಕೆಲಸ ಮುಗಿಸ್ಬೇಕಲ್ಲ. ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.